ಫ್ರೆಂಡ್ಸ್, ವೆಲ್ಕಮ್ ಟು ದ ಮೈ ಚಾನಲ್. ಇವತ್ತಿನ ಟೆಕ್ ಜಗತ್ತಿನಲ್ಲಿ ಬಹಳ ದಿನಗಳಿಂದ ಎಲ್ಲರೂ ಕಾಯುತ್ತಿದ್ದ ಫೋನ್ ಬಗ್ಗೆ ರಿವ್ಯೂ ಮತ್ತು ಫಸ್ಟ್ ಲುಕ್ ನೋಡ್ತಾ ಹೋಗೋಣ. ಅದು ಗೂಗಲ್ನ ಪಿಕ್ಸೆಲ್ 10 ಮತ್ತು ಪಿಕ್ಸೆಲ್ 10 ಪ್ರೋ. ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನೋಡೋದಾದರೆ, ಗೂಗಲ್ ಈ ಬಾರಿ ತನ್ನ ಸಿಗ್ನೇಚರ್ ಪಿಕ್ಸೆಲ್ ಡಿಸೈನ್ಗೆ ಮಾಡರ್ನ್ ಟ್ವಿಸ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಸ್ಲಿಮ್ ಬೇಸ್ಲೆಸ್ ಮತ್ತು ಪ್ರೀಮಿಯಂ ಫಿನಿಶ್ ಹಾಗೂ ಕ್ಯಾಮ್ರಾ ಬಾರ್ ಈಗ ಇನ್ನೂ ಫ್ಯೂಚರಿಸ್ಟ್ ಆಗಿ ಕಾಣಿಸುತ್ತೆ. ಇಂದಿನ ಜನರೇಷನ್ಗಳಿಗೆ ಹೋಲಿಸಿದರೆ ಈ ಬಾರಿ ಫೋನ್ ಕೈಗೆ ಹಿಡ್ಕೊಂಡು ಕೂಡಲೇ ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರ್ಫಾರ್ಮೆನ್ಸ್ ಮತ್ತು ಎ ಇನ್ಫಿಗೇಷನ್ ನೋಡೋದಾದರೆ, ಪಿಕ್ಸೆಲ್ 10 ಸೀರೀಸ್ ಗೂಗಲ್ನ ಹೊಸ ಎ ಪವರ್ ಬಳಸಿ ಮಾರ್ಕೆಟ್ಗೆ ತರಲಾಗಿದೆ. ಇದರಲ್ಲಿ ಜೆಮಿನಿ ಎ ಇದೆ. ಇದು ನಾರ್ಮಲ್ ಅಸಿಸ್ಟೆಂಟ್ ಅಲ್ಲ, ಬದಲಾಗಿ ರಿಯಲ್ ಟೈಮ್ ಟ್ರಾನ್ಸ್ಲೇಷನ್, ಎ ಫೋಟೋ ಎಡಿಟಿಂಗ್, ಮೇಲ್ ಡ್ರಾಫ್ಟಿಂಗ್ ಮತ್ತು ಕೋಡಿಂಗ್ ಹೆಲ್ಪ್ ಎಲ್ಲವೂ ಈ ಜೆಮಿನಿ ಎ ಮಾಡಿಕೊಡುತ್ತದೆ. ಹಾಗೆ ಇದರಲ್ಲಿ ಮಲ್ಟಿ ಟಾಸ್ಕಿಂಗ್ಗೆ ಸೂಪರ್ ಸ್ಮೂತ್ ಪರ್ಫಾರ್ಮೆನ್ಸ್ ಮತ್ತು ಗೇಮಿಂಗ್ ಟೈಮ್ಗೆ ಜೀರೋ ಲ್ಯಾಗ್ ಆಗಿದೆ. ಅಂದರೆ ಸ್ನ್ಯಾಪ್ಡ್ರ್ಯಾಗನ್ ಕಾಂಪಿಟೇಟರ್ ಆಗಿ ಗೂಗಲ್ ತನ್ನ ಚಿಪ್ಸೆಟ್ ಪ್ಲಸ್ ಎ ಕೊಂಬ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಹಾಗೆ ಬ್ಯಾಟ್ರಿ ಲೈಫ್ ಮತ್ತು ಚಾರ್ಜಿಂಗ್ ನೋಡೋದಾದರೆ, ಬ್ಯಾಟ್ರಿ ಲೈಫ್ ಈ ಬಾರಿ ಪಿಕ್ಸೆಲ್ 10 ಸೀರೀಸ್ನ ಬಿಗ್ಗೆಸ್ಟ್ ಅಪ್ಗ್ರೇಡ್ ಅಂತಲೇ ಹೇಳ್ಬೋದು. ಯಾಕಂತಂದರೆ 5200 mAh ಬ್ಯಾಟ್ರಿ ಇದೆ. ಹಾಗೆ 65 ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಜೊತೆಗೆ 30 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ಫುಲ್ ಡೇ ಹೆವಿ ಯೂಸರ್ಗೆ ಈಸಿಲಿ ಸಪೋರ್ಟ್ ಮಾಡುತ್ತೆ, ಜೊತೆಗೆ ಸ್ಟ್ಯಾಂಬಿಲಿಟಿ ಟೈಮ್ ಕೂಡ ಹೆಚ್ಚುತ್ತೆ. ಇನ್ನು ಪಿಕ್ಸೆಲ್ ಫೋನ್ಗಳ ಇಂದಿನ ಬ್ಯಾಟ್ರಿ ತುಂಬ ಕಂಪ್ಲೇಂಟ್ಸ್ ಇತ್ತು, ಆದರೆ ಈ ಬಾರಿ ಟೋಟಲ್ ಸಾಲ್ವ್ ಮಾಡಿದೆ ಅಂತಲೇ ಹೇಳ್ಬೋದು. ಹಾಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗೆ ಬಂದರೆ, ಪಿಕ್ಸೆಲ್ ಅಂದರೆ ಫೋಟೋಗ್ರಾಫಿಗೆ ಬೆಸ್ಟ್ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಪಿಕ್ಸೆಲ್ 10 ಪ್ರೋ ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿದೆ. ಅಂದರೆ 100x ಸೂಪರ್ ಜೂಮ್, ಚಿಕ್ಕದಾದ ಅಬ್ಜೆಕ್ಟಿವ್ನು ದೂರದಿಂದ ಕ್ಲಿಯರ್ ಆಗಿ ಕ್ಯಾಪ್ಚರ್ ಮಾಡಬಹುದು. ಇನ್ನು 200 MP ಪ್ರೈಮರಿ ಸೆನ್ಸರ್ ಪ್ಲಸ್ 48 MP ಅಲ್ಟ್ರಾ ವೈಡ್ ಪ್ಲಸ್ 50 MP ಪ್ರೆಸ್ಕೋಪ್ ಟೆಲಿಫೋಟೋ ಇದೆ ಅಂತಲೂ ಇದೆ. ಹಾಗೆ ನೈಟ್ ಮೋಡ್, ಅಸ್ಟ್ರೋ ಫೋಟೋಗ್ರಫಿ, ಸಿನಿಮಾಟಿಕ್ ವಿಡಿಯೋ ಸ್ಟ್ಯಾಬಿಲಿಟಿ ಮತ್ತು ಎಲ್ಲವೂ ಫೀಚರ್ಸ್ ಜೆಮಿನಿ ಎ ಜೊತೆಗೆ ಇಂಟಿಗ್ರೇಟ್ ಆಗಿ ಬರುತ್ತವೆ. ಹೀಗಾಗಿ ಪ್ರೊಫೆಷ್ನಲ್ ಕ್ಯಾಮ್ರಾ ಏನೂ ಬೇಡ ಅನ್ನುವಷ್ಟು ಫೋಟೋಸ್ ವಿಡಿಯೋಸ್ನ ಕ್ವಾಲಿಟಿಯಲ್ಲಿ ಕೊಡುತ್ತೆ. ಹಾಗೆ ಡಿಸ್ಪ್ಲೇ ಮತ್ತು ಮಲ್ಟಿಮೀಡಿಯಾ ನೋಡೋದಾದರೆ, ಡಿಸ್ಪ್ಲೇ 6.9 ಇಂಚ್ ಆಮ್ಲೋಡ್ 2K ರೆವಲ್ಯೂಷನ್ ಸ್ಕ್ರೀನ್, 144 ರಿಫ್ರೆಶ್ ರೇಟ್, ಅಂದರೆ ಗೇಮಿಂಗ್ ವಿಡಿಯೋಸ್ಗೆ ಸೂಪರ್ ಸ್ಮೂತಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು HDR10+ಗೆ ಸಪೋರ್ಟ್ ಕೂಡ ಇದೆ. ಔಟ್ಡೋರ್ ಬ್ರೈಟ್ನೆಸ್ಸಲ್ಲಿ ಬೂಸ್ಟ್ ಮತ್ತು ಮೂವೀಸ್, OTT ಬಿಂಗ್ ವಾಚಿಂಗ್ಗೆ ಸಿಂಪಲಿ ಬೆಸ್ಟ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಇನ್ನು ಕನೆಕ್ಟಿವಿಟಿ ಪ್ಲಸ್ ಫ್ಯೂಚರ್ ನೋಡೋದಾದರೆ, ಪಿಕ್ಸೆಲ್ 10 ಸೀರೀಸ್ನಲ್ಲಿ ಲೇಟೆಡ್ ಕನೆಕ್ಟಿವಿಟಿ ಮತ್ತು ಫೀಚರ್ಸ್ ಇದ್ದಾವೆ. ಅದು 5G ಗ್ಲೋಬಲ್ ಬ್ಯಾಂಡ್ ಸಪೋರ್ಟ್ ಮತ್ತು ವೈಫೈ 7 ಫಾರ್ ಸೂಪರ್ ಫಾಸ್ಟ್ ಇಂಟರ್ನೆಟ್, ಹಾಗೆ ಸ್ಟ್ಯಾಟಿಕ್ ಕಾಲಿಂಗ್ ಸಪೋರ್ಟ್, ಅಂದರೆ ಎಮರ್ಜೆನ್ಸಿ ಸಿಚುವೇಶನ್ಗೆ ಲೈಫ್ ಸೇವರ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಡಿಸ್ಪ್ಲೇ, ಫಿಂಗರ್ ಪ್ರಿಂಟ್, ಫೇಸ್ ಅನ್ಲಾಕ್ ಬೋತ್ ಈಸ್ ಅವೈಲೇಬಲ್ ಇದ್ದಾವೆ. ಒಟ್ಟಾರೆ ಹೇಳ್ಬೇಕಂದ್ರೆ ಗೂಗಲ್ ಪಿಕ್ಸೆಲ್ 10 ಮತ್ತು ಪಿಕ್ಸೆಲ್ 10 ಪ್ರೋ ಈ ವರ್ಷದ ಫ್ಲ್ಯಾಗ್ಶಿಪ್ ಕಿಲ್ಲರ್ ಅನ್ನಿಸುವಂಥ ಫೋನ್ಗಳಿವು. ಡಿಸೈನ್ ಪ್ರೀಮಿಯಂ ಮತ್ತು ಪರ್ಫಾರ್ಮೆನ್ಸ್ ಜೆಮಿನಿ ಎ ಸಪೋರ್ಟ್ ಜೊತೆಗೆ ನೆಕ್ಸ್ಟ್ ಲೆವೆಲ್, ಬ್ಯಾಟ್ರಿ ಸ್ಟ್ರಾಂಗ್, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇಂಡಸ್ಟ್ರಿ ಲೀಡರ್. ಸ್ನೇಹಿತರೆ, ನಿಮಗೆ ಈ ಹೊಸ ಪಿಕ್ಸೆಲ್ 10 ಸೀರೀಸ್ ಹೇಗೆ ಅನಿಸುತ್ತದೆ? ನೀವು ಇದನ್ನು ನೆಕ್ಸ್ಟ್ ಅಪ್ಗ್ರೇಡ್ ಆಗಿ ಕನ್ಸಿಡರ್ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ